ನಟಿ ರಮ್ಯಾ ಪೋಸ್ಟ್ಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಟ್ವಿಸ್ಟ್. ಕಿಡಿಗೇಡಿಗಳು ಯಾರ ಫ್ಯಾನ್ಸ್ ಎಂಬುದು ಬಹಿರಂಗ. ಅಶ್ಲೀಲ ಕಾಮೆಂಟ್ ಹಾಕಿದವರಲ್ಲಿ ಒಬ್ಬ ದರ್ಶನ್ ಫ್ಯಾನ್. ಕೇಸ್ ಟ್ವಿಸ್ಟ್. ಈ ಕಿಡಿಗೇಡಿಗಳು ಯಾರ ಫ್ಯಾನ್ಸ್ ಅನ್ನೋದು ಬಹಿರಂಗವಾಗಿದೆ. ಅಶ್ಲೀಲ ಕಾಮೆಂಟ್ ಹಾಕಿದವರಲ್ಲಿ ಒಬ್ಬ ದರ್ಶನ್ ಫ್ಯಾನ್ಸ್ ಮತ್ತೊಬ್ಬ ನಟ ಧನ್ವೀರ್ ಫ್ಯಾನ್ಸ್. ತನಿಖೆಯಲ್ಲಿ ಬಯಲಾಗಿದೆ. ಇಬ್ಬರು ನಟರು ಅಭಿಮಾನಿಗಳ ಓಬಣ್ಣ ಗಂಗಾಧರ್ ಧಮ್ಕಿ. ನಟಿ ರಮ್ಯಾ ವಿರುದ್ಧ ಕೆಟ್ಟ ಕಮೆಂಟ್ ಹಾಕಿದ್ದಂತಹ ಪುಂಡರು. ಅಶ್ಲೀಲ ಮೆಸೇಜ್ ಕೇಸ್ನಲ್ಲಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದಂತಹ ಕಿಡಿಗೇಡಿಗಳ ಪತ್ತೆಗೆ 6 ತಂಡವನ್ನ ರಚನೆ ಮಾಡಲಾಗಿದೆ. ವೀಕ್ಷಕರೇ, ಇಲ್ಲಿ ನಟಿ ರಮ್ಯಾಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದವ್ರು ಯಾರ ಫ್ಯಾನ್ಸ್ ಅನ್ನೋದಿಗೆ ಗೊತ್ತಾಗಿದೆ. ನಟ ದರ್ಶನ್ ಅವರ ಅಭಿಮಾನಿ ಒಬ್ಬ, ಮತ್ತೊಬ್ಬ ನಟ ಧನ್ವೀರ್ ಫ್ಯಾನ್ಸ್ ಒಬ್ಬ ಅಂತ ಹೇಳಿ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇಬ್ಬರು ನಟರ ಅಭಿಮಾನಿಗಳಾಗಿರುವಂತಹ ಓಬಣ್ಣ ಗಂಗಾಧರ್ ಧಮ್ಕಿಯನ್ನ ಹಾಕಲಾಗಿದ್ದು. ನಟಿ ರಮ್ಯಾ ವಿರುದ್ಧ ಕೆಟ್ಟ ಕಮೆಂಟ್ ಅನ್ನು ಹಾಕಿದಂತಹ ಪುಂಡರು ಇವರೇ ಅಂತ ಗೊತ್ತಾಗಿದೆ. ಅಶ್ಲೀಲ ಕಾಮೆಂಟ್ಗಳನ್ನ ಕೇಸ್ನಲ್ಲಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದಂತಹ ಕಿಡಿಗೇಡಿಗಳ ಪತ್ತೆಗೆ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇದು ಯಾಕಾಗಿತ್ತು ತನಿಖಾ ತಂಡ ಅಂತ ನಿಮಗೆ ಅನ್ನಿಸಬಹುದು. ಆದರೆ ನಟಿ ರಮ್ಯಾ ಅಂತ ಅಲ್ಲ, ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಂದು ಹೆಣ್ಣು ಮಗುವಿಗೂ ಕೂಡ ಇದೇ ಕಷ್ಟ ಆಗ್ತಾ ಇದೆ. ನಟಿ ರಮ್ಯಾ ಕೇಸಲ್ಲಿ ಹಿಂಗಾದ್ರೆ ಪ್ರತಿಯೊಂದು ಮಹಿಳೆಯೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಂತಹ ಕೆಲಸವನ್ನ ಮಾಡ್ತಾರೆ. ನಟಿ ರಮ್ಯಾ ಕೇಸ್ನಲ್ಲಿ ನಟಿ ರಮ್ಯಾ ವಿಚಾರವಾಗಿ ಈ ರೀತಿಯ ಒಂದು ಕಾನೂನನ್ನ ಬಳಕೆ ಮಾಡಿಕೊಂಡ್ರೆ ಒಂದಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಕಾಮೆಂಟ್ಗಳನ್ನ ತಮ್ಮ ಪೋಸ್ಟ್ಗಳಲ್ಲಿ ಕೆಟ್ಟದ ಕಾಮೆಂಟ್ ಹಾಕಿದವ್ರ ವಿರುದ್ಧವಾಗಿಯೂ ಕೂಡ ಧ್ವನಿಯನ್ನ ಎತ್ತುವಂತಹ ಕೆಲಸವನ್ನ ಅವರು ಕೂಡ ಮಾಡ್ತಾರೆ. ಈ ಖಾಲಿ ಪೋಲಿಗಳಿಗೆ ಮಾಡಕ್ ಬೇರೆ ಕೆಲಸ ಇರಲ್ಲ, ತಿಂದುಬಿಟ್ಟು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಅವರಿಗೆ ಸೋಷಿಯಲ್ ಮೀಡಿಯಾಗ್ ಬರ್ತಾರೆ, ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನ ನೋಡ್ತಾರೆ. ಮೈ ತುಂಬಾ ಸೀರೆ ಹಾಕೊಂಡಿರ್ಲಿ, ಮೈ ತುಂಬಾ ಬಟ್ಟೆ ಹಾಕೊಂಡಿರ್ಲಿ, ಅದೆಲ್ಲ ಇಲ್ಲ. ಅವ್ರಿಗೆ ಒಟ್ರಾಶಿ ಕೆಟ್ಟದ ಕಮೆಂಟ್ ಮಾಡಬೇಕು. ಏನನ್ಕೊಂಡಿದ್ದೀರಾ? ನಿಮ್ಮಂತ ಕಿಡಿಗೇಡಿಗಳನ್ನ ಹುಡುಕಿ ಕಾಕಿ ಅರೆಸ್ಟ್ ಮಾಡಬೇಕು, ಆಗ ಬುದ್ಧಿ ಬರೋದು. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಗಲೀಜು ತಂದು ಹಾಕೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಮನಸ್ಥಿತಿನ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಬಾಯ್ ಬಿಟ್ರೆ ಹೇಳ್ತೀರಾ ಜಸ್ಟಿಸ್ ಫಾರ್ ಅವಳು, ಜಸ್ಟಿಸ್ ಫಾರ್ ಇವಳು ಅಂತ. ಯಾಕೆ? ನೀವು ಹೆಣ್ಮಕ್ಳಿಗೆ ಗೌರವ ಕೊಡೋದಿದೇನಾ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ತಾನೆ, ತಾಯಿ ತಂಗಿ, ಅವರಿಗೆಲ್ಲ ಹೀಗೆ ಮಾತಾಡ್ತೀರಾ ಮನೆಯಲ್ಲಿ? ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿ, ಯಾರ ಅಭಿಮಾನಿ ಅಂತ ಗೊತ್ತಾಗಿದೆ. ಒಬ್ಬ ದರ್ಶನ್ ಅಭಿಮಾನಿ ಅಂತೆ, ಇನ್ನೊಬ್ಬ ಧನ್ವೀರ್ ಅಭಿಮಾನಿ ಅಂತೆ. ನೀವು ಯಾರ್ದಾರ ಅಭಿಮಾನಿ ಆಗಿರ್ಲಿ, ಯಾರು ಬೇಕಾದ್ರೂ ಅಭಿಮಾನಿ ಹಾಕೊಳ್ಳಿ. ನೀವು ಹೆಣ್ಮಕ್ಳಿಗೆ ಹಿಂಗ ಮಾತಾಡ್ತೀರಾ? ಹೆಣ್ಮಕ್ಳಿಗೆ ಮಾತಾಡೋ ಇದಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಹೋಗಿ ಮಾತಾಡಿ, ಅವಾಗ ಗೊತ್ತಾಗತ್ತೆ ಏನ್ ಹೇಳ್ತಾರೆ ಅಂತ. ಸಂಸ್ಕಾರ, ಇದೇ ಸಂಸ್ಕಾರ ಅನ್ಸುತ್ತೆ ಮೋಸ್ಟ್ಲಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.